ಸಿಎಂ ವಾರ್ನಿಂಗು ಕೂಡ ಬಡ್ಡಿ ಮಕ್ಕಳು ಡೋಂಟ್ ಕೇರ್ ಅಂತಿದ್ದಾರೆ ಅಂತ. ಇದು ಫೈನಾನ್ಸ್ ಕಂಪನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಖಡಕ್ ಆದೇಶ ಕೊಟ್ಟರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಸಿಬ್ಬಂದಿ ವಿಫಲರಾಗ್ಬಿಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಬೀದಿಗೆ ಬಿದ್ದಿದೆ ಇಲ್ಲೊಂದು ಕುಟುಂಬ. ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಬಡವರ ನೆರಳಾಟವಾಗ್ತಾ ಇದೆ. 4.5 ಲಕ್ಷ ಸಾಲಕ್ಕೆ ಬರೋಬ್ಬರಿ 7.20 ಲಕ್ಷ ಬಡ್ಡಿ ಕಟ್ಟಿದ್ರು ಕೂಡ ಇನ್ನೂ ದನದಾಹ ಮಾತ್ರ ನಿಂತಿಲ್ವಂತೆ. ಬಡ್ಡಿ ಚಕ್ರ ಬಡ್ಡಿ ಕಟ್ಟಿ ಕಟ್ಟಿ ಈಗ ಪ್ರಾಣ ತೆತ್ತಿದ್ದಾರೆ ಸೈಯದ್ ಸಮೀವುಲ್ಲಾ. ಸಾಲಗಾರ ಸತ್ರು ಕೂಡ ಕುಟುಂಬಸ್ಥರಿಗೆ ಕಿರುಕುಳ ಕೊಡ್ತಿದ್ದಾರಂತೆ ಸಿಬ್ಬಂದಿ. 19ನೇ ಇಸ್ವಿಗೆ ಜನರಿಗೆ ನಮ್ಮ ಯಜಮಾನರು ಲೋನ್ ತಗೊಂಡಿದ್ರು 5 ಸ್ಟಾರ್ ಕಂಪ್ನಿಯಿಂದ 4,65,000. ಅವರು ನನಗೆ 10,20,000 ಕೊಡಬೇಕು 84 ಅಂತಂತ ಹೇಳಿದರು ಸರ್. ಈಗ ನಾನು 64 ಕಂತು ಕಟ್ಟಿದ್ದೀನಿ. ನಮ್ಮ ಯಜಮಾನ್ರು ತೀರೋದ್ರು. ಈಗ ನನಗೆ ಕಟ್ಟೋಕ್ಕಾಗಲ್ಲ, ಅಸಲು ಎಷ್ಟೈತೆ ಅಷ್ಟು ಮಾಡಿ ನನಗೆ ಟೈಮ್ ಕೊಟ್ಟು ನನ್ನ ಪೇಪರ್ ವಾಪಸ್ ಕೊಡಿ ಅಂದಿದ್ದಕ್ಕೆ, ಇಲ್ಲಮ್ಮ ಅದು ಲೇಟ್ ಕೊಟ್ಬಿಟ್ಟಿಗೆ ಅದು 1.5 ಲಕ್ಷ ಬಡ್ಡಿ ಆಗೈತೆ, 50,000 ಅಂಥದ್ದು ಸರ್ವಿಸ್ ಚಾರ್ಜ್ ಆಗೈತೆ, 5,000 ಲಾಯರ್ ಬಂದಿದ್ದು ಚಾರ್ಜ್ ಆಗೈತೆ, ಅದೆಲ್ಲ ಸೇರಿ 4 ಲಕ್ಷ ಕೊಡಬೇಕು ನೀವು ದುಡ್ಡು. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ, ಅಷ್ಟೊಂದು ಕಟ್ಟೋಕ್ಕಾಗಲ್ಲ ಸರ್, 7 ಲಕ್ಷ 7.5 ಲಕ್ಷದ್ದು ನಾನು ಕಟ್ಬಿಟ್ಟಿದ್ದೀನಲ್ಲ ಸರ್ ಅಂತಾರೆ. ಅಲ್ಲಮ್ಮ ಅಷ್ಟು ಕಟ್ಟಲೇಬೇಕು ಅಂತ ಹೇಳಿದರು. ಅದಕ್ಕೆ ನನ್ನ ದಿವಸ ಯಾರಿಗೆ ಹೆಲ್ಪ್ ಆಯಿತು ಅಂತ ನಾನು ನೋಡಿ, ಮೈಕ್ರೋ ಫೈನಾನ್ಸ್ದು ಕಿರಿಕಿರಿಗಳು ಲೆಕ್ಕಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹಾಗಂತ ನೀವು ಸಾಲ ತಗೊಂಡ್ಬಿಟ್ಟು ಕಟ್ಟದೆ ಕೂತ್ಕೊಂಡ್ರೆ ನಿಮ್ಮನ್ನು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ನಿಮಗೆ ಆಗುವಂಥ ಕಿರುಕುಳ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಲೇಬೇಕು. ನೀವು ಮುಖ್ಯಮಂತ್ರಿಗಳು ಹೇಳಿದ್ರು ಪಕ್ಕದ ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳು, ನಾನು ಅದೇ ಹೇಳಿದೆ. ನೀವು ತುಂಬ ಇಲ್ಲಿ ಹೆಂಗೆ ಗೊತ್ತಾ, ಇದಕ್ಕೆ ಪರಿಹಾರ ಹುಡುಕೋದಕ್ಕೆ ನಮ್ಮ ರಾಜಕಾರಣಿಗಳು ಮಲೇಷ್ಯಾ ಹೋಗೋದು, ಸಿಂಗಾಪುರ್ ಹೋಗೋದು. ಸಿಂಗಾಪುರ್ಲಿ ಏನು ಬದನೆಕಾಯಿ ಸಿಗುತ್ತಪ್ಪ ಸಿಂಗಾಪುರ್ಗೆ? ಕೇರಳ ಹೋಗಿ ಅಲ್ಲಿ ಆಪರೇಷನ್ ಕುಬೇರ ಕಲ್ತ್ಕೊಂಬನ್ನಿ ಹೆಂಗೆ ಅಂತ. ನಡುಕ್ತವೆ ಆಪರೇಷನ್ ಕುಬೇರದಲ್ಲಿ, ನಡುಕ್ತವೆ. ಇಲ್ಲಿ ಪಾಪ ಕೇವಲ ಇವರು ಅಂತಲ್ಲ, ಇಲ್ಲಿ ಎಲ್ಲ ಜಾತಿಯವರು ಇರ್ತಾರೆ. ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಅಹಿಂದ ವರ್ಗನೂ ಇದೆ, ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ. ಎಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇರೋದು, ಎಲ್ಲರ ಪರವಾಗಿ. ಆರ್ಥಿಕವಾಗಿ ಏನು ದುಡ್ಡಿಲ್ಲದೆ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಮೊನ್ನೆ ಕೂಡ ಒಂದು ಸ್ಟೋರಿ ಮಾಡಿದೆ. ಬೇಡ್ರಪ್ಪ, ಎಲ್ಲರ ಸಾಲ ಇದೆ, ಏನು ಸತ್ತಿಲ್ಲ, ಯಾರು ಅವರೆಲ್ಲ ಸತ್ತಿಲ್ಲ, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವರು ಮತ್ತೊಬ್ಬರು ಕೂಡ. ನೀವು 2,000 ಹಾಕಿದ್ರು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಆಯ್ತಲ್ಲ. ಆಗಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಸುಗ್ರೀವಾಜ್ಞೆ. ಬನ್ನಿ ಇದರ ಬಗ್ಗೆ ಜಗದೀಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಜಗದೀಶ್, ಅಪ್ಡೇಟ್ ಪ್ಲೀಸ್. ಜಯಪ್ರಕಾಶ್ ಅವರು, ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ ಅಂತ ಕೂಡ ಈಗ ನೋಡ್ತಾ ಇರಬಹುದು. ಈ ಒಂದು ಬೆನ್ನಲ್ಲೇ ತುಮಕೂರಿನ ಒಂದು ಲೇಬರ್ಸ್ ಕಾಲೋನಿ ಇದೆ, ಇಲ್ಲಿ ಸೈಯದುಲ್ಲಾನವರು ಕೂಡ ನಿವಾಸಿ ಆಗಿರ್ತಾರೆ. ಇವರು 2019ರಲ್ಲಿ 4,66,000 ರೂಪಾಯಿ ಹಣವನ್ನ ತಗೊಂಡಿರ್ತಾರೆ. ಅವರು ಇದುವರೆಗೂ ಕೂಡ 7,20,000 ರೂಪಾಯಿ ಹಣವನ್ನು ಕೂಡ ಕಟ್ಟಿರ್ತಕ್ಕಂಥ, ಆದ್ರೂ ಕೂಡ ಅವರ ಅಸಲು ಕೂಡ ಇನ್ನೂ ತೀರಿಲ್ಲ ಅಂತ ಕೂಡ ಈಗ ಒಂದು ಫೈನಾನ್ಸ್ ಕೂಡ ಕಿರುಕುಳನ ಕೂಡ ಕೊಡ್ತಾ ಇರ್ತಾರೆ. ಅಂದ್ರೆ ಇವರ ಏನು ಸೈಯದುಲ್ಲಾ ಏನಿದ್ರೆ, ಆತ 2025 ಕಳೆದ ವರ್ಷ ಒಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಕೂಡ ಫೈನಾನ್ಸ್ನವರು ಹಣವನ್ನು ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಕಿರುಕುಳನ್ನು ಕೂಡ ಪತ್ನಿಗೆ ಬಂದು ಕೊಡ್ತಾ ಇರ್ತಕ್ಕಂಥ. ಇದರಿಂದ ಮನ್ನೊಂದಂತಹ ಏನು ಸೈಯದುಲ್ಲಾ ಪತ್ನಿ ಈಗ ಒಂದು ಮಾಧ್ಯಮಗಳ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಈ ರೀತಿ ನಮಗೊಂದು ಕಿರುಕುಳನ ಕೊಡ್ತಾ ನಮ್ಗೊಂದು ನ್ಯಾಯವನ್ನ ಕೊಡ್ತೀವಿ ಅಂತ ಅಂದ್ರೆ, ಆಲ್ರೆಡಿ ನಾವು ಏನು 7,60,000 ರೂಪಾಯಿ ಹಣವನ್ನು ಕೂಡ ಕಟ್ಟಿದೀವಿ, ಆದ್ರೂ ಕೂಡ ಇವರು ನಮ್ಗೆ ಇಷ್ಟು ಕಿರುಕುರಿಯನ್ನ ಕೂಡ ಕೊಡ್ತಾ ಇರೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಸಿಎಂ ವಾರ್ನಿಂಗು ಕೂಡ ಬಡ್ಡಿ ಮಕ್ಕಳು ಡೋಂಟ್ ಕೇರ್ ಅಂತಿದ್ದಾರೆ ಅಂತ. ಇದು ಫೈನಾನ್ಸ್ ಕಂಪನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಖಡಕ್ ಆದೇಶ ಕೊಟ್ಟರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಸಿಬ್ಬಂದಿ ವಿಫಲರಾಗ್ಬಿಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಬೀದಿಗೆ ಬಿದ್ದಿದೆ ಇಲ್ಲೊಂದು ಕುಟುಂಬ. ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಬಡವರ ನೆರಳಾಟವಾಗ್ತಾ ಇದೆ. 4.5 ಲಕ್ಷ ಸಾಲಕ್ಕೆ ಬರೋಬ್ಬರಿ 7.20 ಲಕ್ಷ ಬಡ್ಡಿ ಕಟ್ಟಿದ್ರು ಕೂಡ ಇನ್ನೂ ದನದಾಹ ಮಾತ್ರ ನಿಂತಿಲ್ವಂತೆ. ಬಡ್ಡಿ ಚಕ್ರ ಬಡ್ಡಿ ಕಟ್ಟಿ ಕಟ್ಟಿ ಈಗ ಪ್ರಾಣ ತೆತ್ತಿದ್ದಾರೆ ಸೈಯದ್ ಸಮೀವುಲ್ಲಾ. ಸಾಲಗಾರ ಸತ್ರು ಕೂಡ ಕುಟುಂಬಸ್ಥರಿಗೆ ಕಿರುಕುಳ ಕೊಡ್ತಿದ್ದಾರಂತೆ ಸಿಬ್ಬಂದಿ. 19ನೇ ಇಸ್ವಿಗೆ ಜನರಿಗೆ ನಮ್ಮ ಯಜಮಾನರು ಲೋನ್ ತಗೊಂಡಿದ್ರು 5 ಸ್ಟಾರ್ ಕಂಪ್ನಿಯಿಂದ 4,65,000. ಅವರು ನನಗೆ 10,20,000 ಕೊಡಬೇಕು 84 ಅಂತಂತ ಹೇಳಿದರು ಸರ್. ಈಗ ನಾನು 64 ಕಂತು ಕಟ್ಟಿದ್ದೀನಿ. ನಮ್ಮ ಯಜಮಾನ್ರು ತೀರೋದ್ರು. ಈಗ ನನಗೆ ಕಟ್ಟೋಕ್ಕಾಗಲ್ಲ, ಅಸಲು ಎಷ್ಟೈತೆ ಅಷ್ಟು ಮಾಡಿ ನನಗೆ ಟೈಮ್ ಕೊಟ್ಟು ನನ್ನ ಪೇಪರ್ ವಾಪಸ್ ಕೊಡಿ ಅಂದಿದ್ದಕ್ಕೆ, ಇಲ್ಲಮ್ಮ ಅದು ಲೇಟ್ ಕೊಟ್ಬಿಟ್ಟಿಗೆ ಅದು 1.5 ಲಕ್ಷ ಬಡ್ಡಿ ಆಗೈತೆ, 50,000 ಅಂಥದ್ದು ಸರ್ವಿಸ್ ಚಾರ್ಜ್ ಆಗೈತೆ, 5,000 ಲಾಯರ್ ಬಂದಿದ್ದು ಚಾರ್ಜ್ ಆಗೈತೆ, ಅದೆಲ್ಲ ಸೇರಿ 4 ಲಕ್ಷ ಕೊಡಬೇಕು ನೀವು ದುಡ್ಡು. ಅದಕ್ಕೆ ನಾನು ರಿಕ್ವೆಸ್ಟ್
ಮಾಡಿದೆ ಅಷ್ಟೊಂದು ಕಟ್ಟಕ್ಕೆ ಆಗಲ್ಲ ಸರ್, 7 ಲಕ್ಷ 7 ಲಕ್ಷದ್ದು ನಾನು ಕಟ್ಬಿಟ್ಟಿದ್ದೀನಲ್ಲ ಸರ್ ಅಂತ. ಅಲ್ಲಮ್ಮ ಅಷ್ಟು ಕಟ್ಟಲೇಬೇಕು ಅಂತ ಹೇಳಿದರು. ಅದಕ್ಕೆ ನನ್ನ ದಿವಸ ಯಾರಿಗೆ ಹೆಲ್ಪ್ ಆಯಿತು ಅಂತ ನಾನು ನೋಡಿ, ಮೈಕ್ರೋ ಫೈನಾನ್ಸ್ದು ಕಿರಿಕಿರಿಗಳು ಲೆಕ್ಕಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹಾಗಂತ ನಾನು ನೀವು ಸಾಲ ತಗೊಂಡ್ಬಿಟ್ಟು ಕಟ್ಟದೆ ಕೂತ್ಕೊಂಡ್ರೆ ನಿಮ್ಮನ್ನು ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ. ನಿಮಗೆ ಆಗುವಂಥ ಕಿರುಕುಳ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಲೇಬೇಕು. ನೀವು ಮುಖ್ಯಮಂತ್ರಿಗಳು ಹೇಳಿದ್ರು ಪಕ್ಕದ ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳು, ನಾನು ಅದೇ ಹೇಳಿದೆ. ನೀವು ತುಂಬ ಇಲ್ಲಿ ಹೆಂಗೆ ಗೊತ್ತಾ, ಇದಕ್ಕೆ ಪರಿಹಾರ ಹುಡುಕೋದಕ್ಕೆ ನಮ್ಮ ರಾಜಕಾರಣಿಗಳು ಮಲೇಷ್ಯಾ ಹೋಗೋದು, ಸಿಂಗಾಪುರ್ ಹೋಗೋದು. ಸಿಂಗಾಪುರ್ಲಿ ಏನು ಬದನೆಕಾಯಿ ಸಿಗುತ್ತಪ್ಪ ಸಿಂಗಾಪುರ್ಗೆ? ಕೇರಳ ಹೋಗಿ ಅಲ್ಲಿ ಆಪರೇಷನ್ ಕುಬೇರ ಕಲ್ತ್ಕೊಂಬನ್ನಿ ಹೆಂಗೆ ಅಂತ. ನಡುಕ್ತವೆ ಆಪರೇಷನ್ ಕುಬೇರದಲ್ಲಿ, ನಡುಕ್ತವೆ. ಇಲ್ಲಿ ಪಾಪ ಕೇವಲ ಇವರು ಅಂತಲ್ಲ, ಇಲ್ಲಿ ಎಲ್ಲ ಜಾತಿಯವರು ಇರ್ತಾರೆ. ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಅಹಿಂದ ವರ್ಗನೂ ಇದೆ, ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ. ಎಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇರೋದು, ಎಲ್ಲರ ಪರವಾಗಿ. ಆರ್ಥಿಕವಾಗಿ ಏನು ದುಡ್ಡಿಲ್ಲದೆ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಮೊನ್ನೆ ಕೂಡ ಒಂದು ಸ್ಟೋರಿ ಮಾಡಿದೆ. ಬೇಡ್ರಪ್ಪ, ಎಲ್ಲರ ಸಾಲ ಇದೆ, ಏನು ಸತ್ತಿಲ್ಲ, ಯಾರು ಅವರೆಲ್ಲ ಸತ್ತಿಲ್ಲ, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಇದನ್ನು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವರು ಮತ್ತೊಬ್ಬರು ಕೂಡ. ನೀವು 2 ಸಾವಿರ ಹಾಕಿದ್ರು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಆಯ್ತಲ್ಲ. ಆಗಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಸುಗ್ರೀವಾಜ್ಞೆ. ಬನ್ನಿ ಇದರ ಬಗ್ಗೆ ಜಗದೀಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಜಗದೀಶ್, ಅಪ್ಡೇಟ್ ಪ್ಲೀಸ್. ಜಯಪ್ರಕಾಶ್ ಸರ್, ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ ಅಂತ ಕೂಡ ಈಗ ನೋಡ್ತಾ ಇರಬಹುದು. ಈ ಒಂದು ಬೆನ್ನಲ್ಲೇ ತುಮಕೂರಿನ ಒಂದು ಲೇಬರ್ಸ್ ಕಾಲೋನಿ ಇದೆ, ಇಲ್ಲಿ ಸೈಯದುಲ್ಲಾನವರು ಕೂಡ ನಿವಾಸಿ ಆಗಿರ್ತಾರೆ. ಇವರು 2019ರಲ್ಲಿ 4,66,000 ರೂಪಾಯಿ ಹಣವನ್ನ ತಗೊಂಡಿರ್ತಾರೆ. ಅವರು ಇದುವರೆಗೂ ಕೂಡ 7,20,000 ರೂಪಾಯಿ ಹಣವನ್ನು ಕೂಡ ಕಟ್ಟಿರ್ತಕ್ಕಂಥ, ಆದ್ರೂ ಕೂಡ ಅವರ ಅಸಲು ಕೂಡ ಇನ್ನೂ ತೀರಿಲ್ಲ ಅಂತ ಕೂಡ ಈಗ ಒಂದು ಫೈನಾನ್ಸ್ ಕೂಡ ಕಿರುಕುಳನ ಕೂಡ ಕೊಡ್ತಾ ಇರ್ತಾರೆ. ಅಂದ್ರೆ ಇವರ ಏನು ಸೈಯದುಲ್ಲಾ ಏನಿದ್ರೆ, ಆತ 2025 ಕಳೆದ ವರ್ಷ ಒಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಕೂಡ ಫೈನಾನ್ಸ್ನವರು ಹಣವನ್ನು ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಕಿರುಕುಳನ್ನು ಕೂಡ ಪತ್ನಿಗೆ ಬಂದು ಕೊಡ್ತಾ ಇರ್ತಕ್ಕಂಥ. ಇದರಿಂದ ಮನ್ನೊಂದಂತಹ ಏನು ಸೈಯದುಲ್ಲಾ ಪತ್ನಿ ಈಗ ಒಂದು ಮಾಧ್ಯಮಗಳ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಈ ರೀತಿ ನಮಗೊಂದು ಕಿರುಕುಳನ ಕೊಡ್ತಾ ನಮಗೊಂದು ನ್ಯಾಯವನ್ನ ಕೊಡ್ತೀವಿ ಅಂತ. ಅಂದ್ರೆ ಆಲ್ರೆಡಿ ನಾವು ಏನು 7,60,000 ರೂಪಾಯಿ ಹಣವನ್ನು ಕೂಡ ಕಟ್ಟಿದೀವಿ, ಆದ್ರೂ ಕೂಡ ಇವರು ನಮ್ಗೆ ಇಷ್ಟು ಕಿರುಕುರಿಯನ್ನ ಕೂಡ ಕೊಡ್ತಾ ಇರೋ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್ ಸರ್, ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವ್ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ಭಾರಿ ಐಟ್ ಆದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.